ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾ ಸಿಂಪಲ್ ವ್ಲಾಗ್ಸ್. ಇವತ್ತಿನ ಡೇ ಯಾವ ಥರ ಇರುತ್ತೆ ಏನು ಅಂತಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಅಕ್ಕ ಮನೇಲೇ ಇದ್ದೀನಿ. ಅಕ್ಕ ಮನೆಯಿಂದ ಹೊರಡೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿಯಾಗಿದ್ವಿ. ಅಷ್ಟೊತ್ತಿಗೆ ಅಕ್ಕ ಅಡುಗೆ ಮಾಡಿದರು. ಎಲ್ಲರೂ ಅದಕ್ಕೆ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ. ಅಕ್ಕ ನಮಗೆಲ್ಲ ಊಟ ಕೊಟ್ಟು ನಮ್ಮದು ಊಟ ಆಮೇಲೆ ಊಟ ಮಾಡ್ತಾಯಿದ್ದಾರೆ. ಯಾಕಂದರೆ ಬಡ್ಸೋದಕ್ಕೆಲ್ಲ ತೊಂದರೆ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ಅಡುಗೆ ಏನೇನು ಮಾಡಿದರು ಅಂತಂದರೆ ಚಿಕನ್ ಸಾಂಬಾರು ಮಾಡಿದರು, ಮತ್ತು ಬಿಸಿ ಬಿಸಿ ಅನ್ನ ಮತ್ತು ಬಿಸಿ ಬಿಸಿ ಮುದ್ದೆ, ಇಷ್ಟು ಅಡುಗೆ ಮಾಡಿದರು. ಊಟ ಎಲ್ಲ ಆದಮೇಲೆ ಶಿಲ್ಪ, ಮಾಲಕ, ಅಮ್ಮ 3 ಜನ ಕೂತ್ಕೊಂಡು ಎಲಡಿಕೆ ಹಾಕ್ಕೊಳ್ತಾಯಿದ್ರು. ಅವರು ಎಲಡಿಕೆ ಹಾಕ್ಕೊಳ್ತಾರೆ ಅವಾಗವಾಗ. ಸೊ ನನ್ನ ಕೂಗ್ತಾಯಿದ್ರು. ನಾನು ಹಾಕ್ಕೊಳ್ಳೋದಿಲ್ಲ ಅಂತಂದ್ಬಿಟ್ಟು ಸುಮ್ಮನೆ ಕೂತಿದ್ದೆ. ಆದರೆ ಕೊನೆಗೂ ಬಿಡಲಿಲ್ಲ. ನಮ್ಮ ಅಕ್ಕ ಹಾಕೋ ಬಾ ಅಂತಂದ್ಬಿಟ್ಟು ಕೂಗಿದ್ರು. ಸರಿ ಅಂತಂದ್ಬಿಟ್ಟು ಹಾಕ್ಕೊಳ್ಳೋಣ ಅಂತಂದ್ಬಿಟ್ಟು ನಾನು ಬಂದು ಕೂತ್ಕೊಂಡೆ. ಹಂಗೆ ಮಾತಾಡಿಕೊಂಡು ಹೊರಡಬೇಕು, ಟೈಮ್ ಆಯ್ತು ಎದ್ದೇಳಮ್ಮ ಅಂತಂದರೆ ನಮ್ಮಮ್ಮ ಇನ್ನೂ ಮಾತಾಡ್ಕೊಂಡೇ ಕೂತಿದ್ರು. ಸೊ ಭಾನುವಾರ ಆಗಿತ್ತು. ಸೋಮವಾರದಿಂದ ನನ್ನ ಮಗಳಿಗೆ ಸ್ಕೂಲಿಗೆ ಕಳಿಸ್ಲೇಬೇಕಾಗಿತ್ತು. ಭಾನುವಾರ ಎಷ್ಟೊತ್ತಾದ್ರೂ ಹೋಗಲೇಬೇಕಾಗಿತ್ತು. ಮಳೆ ಬರೋಂಗೆ ಬೇರೆ ಆಗಿತ್ತು. ಸೊ ನೋಡಿ ನನ್ನ ಮಗ ರೆಡಿಯಾಗಿ ಇಲ್ಲಿ ಫೋನ್ ನೋಡ್ತಾ ಕೂತಿದ್ದಾನೆ. ನನ್ನ ಮಗಳು ರೆಡಿಯಾಗಿದ್ಲು. ನಮ್ಮ ಅಮ್ಮಂಗೋಸ್ಕರ ವೇಟಿಂಗು. ಫೈನಲಿ ನಮ್ಮ ಪಲ್ಲವಿ ಕುಂಕುಮ ಕೊಡ್ತಾ ಇದ್ದಾಳೆ. ತಗೊಂಡು ಇವಾಗ ನಾವು ಹೊರಡಬೇಕು. ಬಾಯ್ ಬಾಯ್. ಊರಿಗೆ ಫೋನ್ ಮಾಡ್ರಿ. ಬಾಯ್ ಮಿತ್ತು. ಬಾಯ್ ಬಾಯ್. ಊರಿಗೆ ಹೋಗೋಣ, ಟೈಮ್ ಆಯಿತು ಬರ್ರಿ ಅಂದರೆ ಒಂದು ಸೈಕಲ್ ತುಳಿಯೋಕೆ ಹೋಗ್ತಾರೆ. ಇಲ್ಲಿ ನೋಡಿ ಮಾವಿನ ಮರ ಗಿಡ ಬಿದ್ದವ್ರೆ. ಏಯ್ ಬರ್ರಿ, ಟೈಮ್ ಆಯಿತು. ಗೊಗ್ಗ ಬಾ. ಏಯ್ ಚಿನಿ, ಮಳೆ ಬರುತ್ತೆ, ಬಾರ ಚಿಂಟು. ಬಾಯ್ ಶಿಲ್ಪ. ಗೊಗ್ಗ ಬಾಯ್. ಫೈನಲಿ ಅಮ್ಮ ನಾವು ಎಲ್ಲ ಬಂದ್ವಿ. ಅಮ್ಮ ಇವಾಗ ಅವ್ರ ಮನೆಗೆ ಹೋಗ್ತವ್ರೆ. ಈಗ ನಾವು ಹೋಗ್ತಾ ಇದ್ದೀವಿ ರೋಡಲ್ಲಿ ನಡ್ಕೊಂಡು. ನಮ್ಮ ಮನೆಯವ್ರಿಗೆ ಫೋನ್ ಮಾಡಿದ್ದೆ, ಅವರು ಬರ್ತೀನಿ ಅಂತ ಅಂದರು. ಸೊ ನೋಡಿ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಯಜಮಾನ್ರು ಬಂದರು ನಮ್ಮನ್ನು ಪಿಕಪ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು. ಸೊ ಸ್ವಲ್ಪ ದೂರ ಹೋಗ್ತಿದ್ದಂಗೆ ಬಂದರು. ಈಗ ಎಲ್ಲರೂ ಮನೆಗೆ ಹೋಗ್ತಾ ಇದ್ದೀವಿ. ಮನೆಗೆ ಹೋಗ್ಬೇಕಾದ್ರೆ ಹೂವು ತೊಗೊಂಡೋದ್ವಿ. ಅದನ್ನು ಕಟ್ತಾ ಇದ್ದಾಳೆ ನನ್ನ ಮಗಳು. ಅವಳು ಸ್ವಲ್ಪ ಕಲಿತಾ ಇದ್ದಾಳೆ ಕಟ್ಟೋದು ಹೆಂಗೆ ಅಂತ ಅಂದ್ಬಿಟ್ಟು. ಇದ್ರ ಕಂಟಿನ್ಯೂಷನ್ ವ್ಲಾಗ್ ಬಂದು ಶಾಪಿಂಗ್ ವ್ಲಾಗ್ ಆಗಿರುತ್ತೆ. ನಮ್ಮ ಅಕ್ಕ ಬಂದಿದ್ದಾಗ ಬಟ್ಟೆ ತೊಗೋಬೇಕು ಅಂತ ಅಂದ್ಬಿಟ್ಟು ಹೇಳಿದರು. ಸೊ ಯಗ್ನಳ್ಳಿ ಕ್ರಾಸ್ಗೆ ಹೋಗಿದ್ವಿ ಬಟ್ಟೆ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು. ನಮ್ಮ ಅಕ್ಕನ ಮಕ್ಕಳಿಗೆ ಬಟ್ಟೆ ಬೇಕಾಗಿತ್ತು. ಸೊ ಅದಕ್ಕೋಸ್ಕರ ನೋಡ್ತಾ ಇದ್ದೀವಿ. ಇಲ್ಲಿ ಕೆಲವೊಂದು ಬಟ್ಟೆ ನೋಡ್ಬಿಟ್ಟು ಸೆಲೆಕ್ಟ್ ಮಾಡಿಟ್ವಿ. ಬಟ್ ಸೈಜಿಗೆ ಅವ್ರನ್ನೇ ಕರ್ಕೊಂಡು ಬರಬೇಕಾಯ್ತು ಹಾಕಿ ನೋಡೋದಕ್ಕೆ. ಯಾವ ಕಲರ್ ನೋಡಿ, ಅಲ್ಲೂ ನಮ್ಮ ತಮಾಷೆ ಮಾತುಗಳೆಲ್ಲ ಯಾವ ಥರ ಇರುತ್ತೆ. ಸೊ ಶಾಪಿಂಗ್ ಅವರು ಬೇಜಾರಾಗಲ್ಲ, ಆ ಥರ ಇರುತ್ತೆ. ಇಲ್ಲಿ ಕೆಲವೊಂದು ಬಟ್ಟೆ ನೋಡಿಟ್ಟಿದ್ದೀವಿ, ಬಟ್ ಅವ್ರನ್ನೇ ಕರೆಸ್ಬೇಕು ಆಗಿತ್ತು. ಸೊ ಅದಕ್ಕೋಸ್ಕರ ಫೋನ್ ಮಾಡಿದ್ದೀವಿ. ನಮ್ಮ ಪಲ್ಲವಿ ಕರ್ಕೊಂಡು ಬರ್ತಾಳೆ. ಆಮೇಲೆ ಆವಾಗ ಮತ್ತೆ ಬರ್ತೀವಿ ಅಂಗಡಿಗೆ. ಇಲ್ಲೊಂದೆರಡು ನೋಡಿಟ್ಬಿಟ್ಟು ಮತ್ತೆ ನಮ್ಮ ಧನುಗೂ ಎಲ್ಲ ಬೇಕಾಗಿತ್ತು ಬಟ್ಟೆ ತೊಗೊಬರಕ್ಕೆ ಹೋಗ್ತೀವಿ. ನಮ್ಮ ಧನು ಸೈಜ್ ಬಟ್ಟೆ ಇಲ್ಲಿ ಯಾವುದೂ ಇರಲಿಲ್ಲ. ಸೊ ಅದಕ್ಕೋಸ್ಕರ ಬೇರೆ ಅಂಗಡಿಗೆ ಹೋಗ್ತಾಯಿದ್ದೀವಿ ತೊಗೊಳೋದಕ್ಕೆ ಅಂತ ಅಂದ್ಬಿಟ್ಟು. ಒಟ್ಟಿನಲ್ಲಿ ಇಲ್ಲೂ ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿದ್ದಾವೆ. ನಾವು ಆ ಅಂಗಡಿಯಿಂದ ಮತ್ತೆ ಬೇರೆ ಅಂಗಡಿಗೆ ಬಂದ್ವಿ. ಇಲ್ಲೂ ಕೆಲವೊಂದು ಬಟ್ಟೆಗಳೆಲ್ಲ ನೋಡ್ತಾ ಇದ್ದೀವಿ. ಇದು ಬಟ್ಟೆಗಳೆಲ್ಲ ಏನಕ್ಕೆ ಮದುವೆಗೋಸ್ಕರ ಅಲ್ವಾ, ಸ್ವಲ್ಪ ಗ್ರ್ಯಾಂಡಾಗಿರೋದೇ ನೋಡ್ತಾ ಇದ್ದೀವಿ. ಮದುವೆಗೆ ಇಕ್ಕೋಕ್ಕಾಗೋ ಥರ ಬಟ್ಟೆಗಳನ್ನ ನೋಡ್ತಾ ಇದ್ದೀವಿ. ಇಲ್ಲಿ ನೋಡ್ತಾ ಇರೋದು ನಮ್ಮ ಧನುಗೆ ಅಂತ ಅಂದ್ಬಿಟ್ಟು ಬಟ್ಟೆಗಳು. ನಮ್ಮ ಕೀರ್ತನಂಗೆ ಆ ಅಂಗಡಿಲಿ ಒಂದು ಬಟ್ಟೆ ಸೆಟ್ ಆಗಿತ್ತು. ಸೊ ಇಲ್ಲಿ ಧನುಗೆ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀವಿ. ಈ ಅಂಗಡಿಲೂ ತುಂಬ ವೆರೈಟೀಸ್ ಕಲೆಕ್ಷನ್ಸ್ ಇತ್ತು ನೋಡಿ. ಸ್ಯಾರಿಗಳೆಲ್ಲ ಚೆನ್ನಾಗಿದ್ವು ಈ ಅಂಗಡಿಲೂ. ಇದು ಸಹ ಯಗ್ನಳ್ಳಿ ಕ್ರಾಸಲ್ಲೇ ಇರೋದು. ಚೆನ್ನಾಗಿ ಕಲೆಕ್ಷನ್ಸ್ ಎಲ್ಲ ಇಟ್ಟಿದ್ದಾರೆ. ಈಗ ನಮ್ಮ ಅಕ್ಕ ಡ್ರೆಸ್ ತೊಗೊಳೋದಕ್ಕೆ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದಾರೆ. ಇಲ್ಲೂ ಸಹ ಕೆಲವೊಂದು ಡ್ರೆಸ್ಸು ಸೆಲೆಕ್ಟ್ ಮಾಡಿ ಇಟ್ಟಿದ್ದೀವಿ. ಅವ್ರು ಬಂದಮೇಲೆ ಅವರಿಗೆ ಹಾಕಿ ಒಂದು ಸತಿ ನೋಡೋಣ ಅವರಿಗೆ ಅಳತೆ ಕರೆಕ್ಟಾಗಿ ಆಗುತ್ತೋ ಇಲ್ವೋ ಅಂತಂದ್ಬಿಟ್ಟು. ಅಷ್ಟರಲ್ಲಿ ಬೇರೆ ಡ್ರೆಸ್ಗಳು ಮತ್ತು ಬೇರೆ ಏನಾದ್ರು ಬೇಕಾಗಿದ್ದರೆ ನೋಡೋಣ ಅಂತಂದ್ಬಿಟ್ಟು ನೋಡ್ತಾ ಇದ್ದೀವಿ. ನಮ್ಮ ಪಲ್ಲವಿ ಅವ್ರನ್ನ ಕರ್ಕೊಂಡು ಬರ್ತಾ ಇದ್ದಾಳೆ. ಫೋನ್ ಮಾಡಿದ್ವಿ. ನೋಡಿ ಇಲ್ಲಿ ನಮ್ಮ ಅಕ್ಕ ಡ್ರೆಸ್ ತೊಗೊಳೋದಕ್ಕೆ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದಾರೆ. ಇಲ್ಲೂ ಡ್ರೆಸ್ ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿತ್ತು. ಸ್ವಲ್ಪ ರೇಟು ಜಾಸ್ತಿ ಅಂತ ಅನಿಸ್ತು, ಬಟ್ ಆದರೂ ಮೆಟೀರಿಯಲ್ಸ್ ಎಲ್ಲ ಚೆನ್ನಾಗಿದೆ.
ನಮ್ಮ ಕೀರ್ತನ ಇವ್ರು ರೈಟ್ ಇರ್ಬೋದು ಅಂತ ಅಂದ್ಬಿಟ್ಟು ಬಟ್ಟೆ ಹಿಡ್ದು ನೋಡ್ತಾ ಇದ್ದೀವಿ. ಅಷ್ಟರಲ್ಲಿ ನಮ್ಮ ಪಲ್ಲವಿ ಕರ್ಕೊಂಡು ಬಂದ್ಲು ಕೀರ್ತನನ್ನ ಧನುನ. ನಮಗಂತೂ ನಿಂತು ನಿಂತು ಬಟ್ಟೆ ನೋಡಿ ಸಾಕಾಗ್ಬಿಟ್ಟಿತ್ತು. ಎಲ್ಲರೂ ಕುತ್ಕೊಬಿಟ್ಟಿದ್ದೀವಿ. ಪಾಪ ಬಟ್ಟೆ ಅಂಗಡಿಯಲ್ಲಿರೋ ಆ ಹುಡುಗಿನೇನೆ ಡ್ರೆಸ್ ಅಳತೆ ಹಿಡ್ದು ನೋಡ್ತಾವ್ರೆ. ನೋಡಿ ನಮ್ಮ ಧನುಗೆ ಇದೇ ಡ್ರೆಸ್ಸೇ ನಾವು ಸೆಲೆಕ್ಟ್ ಮಾಡಿದ್ದು. ಮಂಜು ಇದು ಚೆನ್ನಾಗಿದೆ ತಗೋ. ಚೆನ್ನಾಗಿತ್ತ ಪಲ್ಲವಿ? ಬೇಡ ಬೇಡ ಆಯ್ತಾಗೈತೆ, ಒಂದು ವರ್ಷ ಹಾಕ್ಬೋದು ಅಷ್ಟೇ. ಈ ಡ್ರೆಸ್ಸು ನಮ್ಮ ಧನುಗೆ ನೋಡ್ತಾರ ಸೆಕೆಂಡ್ ಡ್ರೆಸ್ಸು. ಸೊ ಇದು ಅಷ್ಟೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ಈಗ ಸೈಜ್ಗೋಸ್ಕರ ಸುಮ್ಮನೆ ಹಂಗೆ ಹಿಡಿದು ನೋಡ್ತಾ ಇದ್ದೀವಿ. ಒಂದು ಸತಿ ವೇರ್ ಮಾಡಿ ನೋಡೋಣ ಅಂತ ಅಂದ್ಬಿಟ್ಟು ಹಾಕ್ತಾಯಿದ್ದೀವಿ. ನೋಡಿ ಹಾಕಿರೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅವಳಿಗೆ. ನಮ್ಮ ಧನು ಸರ್ದಿ ಮುಗೀತು. ಈಗ ನಮ್ಮ ಕೀರ್ತನ ಸರ್ದಿ. ಇಲ್ಲಿ ಒಂದು ಯೆಲ್ಲೋ ಕಲರು ಲೆಹೆಂಗಾ ನೋಡಿದ್ವಿ. ಸೊ ಕ್ರಾಪ್ ಟಾಪು ಇದು ಅವಳಿಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ಯೆಲ್ಲೋ ಕಲರ್ ಅವಳಿಗೆ ಚೆನ್ನಾಗಿ ಕಾಣಿಸುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ಚೆನ್ನಾಗಿತ್ತಲ್ಲ ಅಂತ ಅಂದ್ಬಿಟ್ಟು ಇದೊಂದು ಡ್ರೆಸ್ಸು ತೊಗೊಳ್ತಾ ಇದ್ದೀವಿ. ಡ್ರೆಸ್ ತಗೊಟ್ಟಿದ್ರೆ ಯಾವ ಆ್ಯಂಗಲಲ್ಲಿ ಬಾಕ್ಸ್ ಹಿಡ್ಕೊಂಡು ನೋಡ್ತಾವಳೆ. ಬಾಕ್ಸ್ ನೋಡೋ ಖುಷಿ ಆಗ್ಬಿಡ್ತೀನಿ ನಿಂಗೆ. ನಮ್ಮ ಕೀರ್ತನಂಗೆ ಫಸ್ಟ್ ನೋಡಿದ್ದು ಇದೇ ಡ್ರೆಸ್ಸು. ಸೊ ಈ ಡ್ರೆಸ್ಸೇ ಫೈನಲ್ ಆಯಿತು. ಚೆನ್ನಾಗೂ ಕಾಣಿಸ್ತಾ ಇತ್ತು ಅವಳಿಗೆ. ಸೊ ಇನ್ನೊಂದು ಡ್ರೆಸ್ ಬೇಕಾಗಿತ್ತು ಅಂತ ಅಂದ್ಬಿಟ್ಟು ನೋಡಿದ್ವಿ. ಬಟ್ ಅದು ಏನು ಲೈಕ್ ಆಗಲಿಲ್ಲ. ಇದೇ ಡ್ರೆಸ್ಸು ಅಷ್ಟೇನು ಇಷ್ಟ ಆಗಲಿಲ್ಲ. ಅದಕ್ಕೆ ಸುಮ್ಮನಾದ್ವಿ. ನೋಡಿ ಇಲ್ಲಿ 3 ಜೊತೆ ಬಟ್ಟೆನೂ ತೊಗೊಂಡಿದ್ದೀವಿ. ಇಲ್ಲಿ ಬಿಲ್ಲಿಂಗ್ ಹತ್ರ ಬಂದ್ವಿ. ಸೊ ರೇಟೆಲ್ಲ ಹಾಕ್ತಾಯಿದ್ದಾರೆ. ಅಷ್ಟರಲ್ಲಿ ಹೊರಗಡೆ ಸೌಂಡ್ ಕೇಳಿಸ್ತು. ಏನಪ್ಪ ಅಂತ ನೋಡಿದ್ರೆ ನಮ್ಮ ರೋಡಲ್ಲಿ ಕುಮಾರಸ್ವಾಮಿ ಅವರು ಬರ್ತಾಯಿದ್ರು. ಅಂದರೆ ಎಲೆಕ್ಷನ್ ಟೈಮ್ ಇತ್ತಲ್ಲ. ಸೊ ಆವಾಗ ನೋಡಿ ಇವ್ರು ನಮ್ಮ ಕರೆಂಟ್ ಫ್ರೆಂಡು, ಇವ್ರವ್ರ ಮಮ್ಮಿ. ನೋಡಿ ಬಟ್ಟೆ ಅಂಗಡಿಲಿ ಸಿಕ್ಕಿದ್ರು. ಒಂದು ಅಂಗಡಿಲಿ ಶಾಪಿಂಗ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ 3 ಜೊತೆ ಬಟ್ಟೆ ತಗೊಂಡ್ವಿ. ಸೊ ಇವಾಗ ಫಸ್ಟು ನೋಡಿದ್ವಲ್ಲ ಅಂಗಡಿ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೇಮ್ ಡ್ರೆಸ್ಸು ಇಲ್ಲೈತೆ ನೋಡಿ. ಮತ್ತೆ ಇದೇ ಅಂಗಡಿಗೆ ವಿಸಿಟ್. ನಾವು ಇಲ್ಲಿ 2 ಡ್ರೆಸ್ಸು ನೋಡಿಟ್ಟಿದ್ವಿ. ಸೊ ಒಂದು ಡ್ರೆಸ್ ಮಾತ್ರ ಫೈನಲ್ ಆಯಿತು. ಮನೆಗೆ ಹೋದ್ಮೇಲೆ ತೋರಿಸ್ತೀವಿ ಯಾವ ಡ್ರೆಸ್ಸು ಫೈನಲ್ ಆಯಿತು, ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ಸೊ ಇಲ್ಲೂ ನಮ್ಮ ಶಾಪಿಂಗ್ ಮುಗೀತು. 4 ಜೊತೆ ಬಟ್ಟೆ ತೊಗೊಳ್ಳೋ ಅಷ್ಟರಲ್ಲಿ ಎಷ್ಟೊತ್ತಾಯಿತು ನೋಡಿ. ಈಗ ಮನೆಗೆ ಹೋಗ್ತಾ ಇದ್ದೀವಿ. ಈಗ ನಾವೆಲ್ಲರೂ ಮನೆಗೆ ಬಂದ್ವಿ. ಸೊ ಇವಾಗ ತೊಗೊಂಡು ಬಂದಿರೋ ಬಟ್ಟೆಗಳನ್ನೆಲ್ಲ ಅಮ್ಮಂಗೆ ತೋರಿಸೋಣ, ಅಮ್ಮ ಏನಂತಾರೆ ಅಂತ ಅಂದ್ಬಿಟ್ಟು. ಯಾಕಂದರೆ ಅಮ್ಮಂಗೆ ಈಗಿನ ಥರದ್ದು ಬಟ್ಟೆಗಳೆಲ್ಲ ತೆಗೆದು ರೂಢಿ ಇಲ್ಲ. ಅದಕ್ಕೆ ಮೊಮ್ಮಗಳಿಗೆ ಇದು ಸೂಪರು. ಅಷ್ಟು ಕಲರ್ ಆಗೈತಲ್ಲ ಅದಕ್ಕಮ್ಮ. ಮೇಲ್ಗಡೆ ಒಂದು ನೋಡ್ಬಿಟ್ಟು ಹಂಗಂದ್ರೆ ಟಾಪ್ನ ಅಮ್ಮ ಜೋರಾಗಿ ಹೇಳು ಏನಾಯ್ತಾ. ನಾವು ಆಗಿನ ಕಾಲದವರು ನಮ್ಗೆ ಅಡುಗೆ ಬರೋದು. ಸೆಕೆಂಡ್ ಡ್ರೆಸ್ ಡಿಸ್ಟ್ರಿಬ್ಯೂಟ್. ಅಮ್ಮ ಇದು ಯಾರಿಗಮ್ಮ? ಧನುಗೇನೆ. ಹಿಂಗೆ ತೋರ್ಸಮ್ಮ ಒಂಚೂರು ನಮ್ಮ ವ್ಯೂವರ್ಸ್ಗೆಲ್ಲ. ಹಂಗೆ ಅಮ್ಮ ಅದು ಹೊಸ ಡಿಸೈನ್ ಅಮ್ಮ. ಅದು ಹಂಗೆ ಬರೋದು ವಿ ಶೇಪಲ್ಲಿ ಐತೆ. ಇದು ಫ್ರಂಟ್ ಅದು, ಇದು ಬ್ಯಾಕ್ ನೋಡಿ. ಇದಕ್ಕೆ ನಮ್ಮ ಹೆಂಗೆ ಹೇಳ್ತಾ ಇತ್ತು ಜಿಪ್ ಇಲ್ವಂತೆ ಡ್ರೆಸ್ಗೆ. ಬ್ಯಾಕ್ ವಿ ನೆಕ್ ಇರೋದಕ್ಕೆ ಹಾಕಮ್ಮ. ಇದು ಯಾರಿಗೆ ಡ್ರೆಸ್ ವೆರಿ ಬಿಗ್ ಕಣಮ್ಮ. ವೇರಿ ಕಣಮ್ಮ. ಯಾವ್ದನ ಒಂದು ಕಾಲ್ ಪ್ಯಾಂಟ್ ಆಪರೇಷನ್ ಬಟ್ಟೆಗಳಿಲ್ಲ. ಅಟ್ಗಳ ಬಟ್ಟೆ ತಗೋದಲ್ವ ಏನಾದ್ರೂ ಕಾಣಿಸ್ತೈತೆ ಅದ್ರಲ್ಲಿ. ಇದು ಮುಚ್ಕೊಂತದ ಇದಕ್ಕ ಅಲ್ಲ ಹಾಕೊಳ್ಳೋದು. ಹೊಡಿ ತೋರಿಸ್ತೀನಿ. ಇದನ್ನ ಹಿಂಗ ಹಾಕೊಂಡು ಫಸ್ಟ್ ಕೈ ಹಿಂಗ್ ತೂರ್ಸ್ಕೋಬೇಕು. ಯಾರ ಕೈ ಬೇಕದು ಹಿಂಗ್ ಕೈ ತೋರಿಸಿ. ನಮ್ಮಮ್ಮ ಹಂಗೆ ಎಕ್ಸ್ಪ್ಲೇನ್ ಮಾಡಿ ತೋರಿಸ್ತಾವ್ರೆ ಯಾವ ತರ ಈ ಡ್ರೆಸ್ ಹಾಕೊಳ್ಳೋದು ಅಂತ. ಹಿಂಗಿರುತ್ತ ಅದಲ್ಲಿ ಕಟ್ಕೊಳ್ಳೋದಿಲ್ಲ. ಇಲ್ಲಿ ಬಟನ್ ಕೊಟ್ಟವ್ರೆ ಹಿಂಗೆ ಹಾಕೊಳ್ಳೋದು. ಅವೆಲ್ಲ ಇದ್ರ ಮೇಲೆ ಇದೊಂದು ಜೊತೆ ಆಯ್ತು. ನೆಕ್ಸ್ಟ್ ಇವಾಗ ಇದೊಂದು ಜೊತೆ. ಬೋರ್ಡ್ ಆಗಿರ್ತಂತ ಇದ್ರ ಮೇಲೆ ಏನೋ ತೆಗಿತಾ ಇದೆ. ರಾತ್ರಿ ಕೊಟ್ಕೊಂಡು ಅವ್ರು ಹತ್ತಾರ ಆಯ್ತಪ್ಪ.
ನೋಡಿ ಫ್ರೆಂಡ್ಸ್ ಹೆಂಗೆ ಹೇಳ್ತಾರೆ. ಚೆನ್ನಾಗಿಲ್ವಾ ಚಿಚ್ಚಿ? ಇದೇನ್ ಚಿಚ್ಚಿ ನೀನು ಹಿಂಗನ್ಬಿಟ್ಟೆ ರಘು ರಘು ಅಂತ. ಸೀರೆ ಐತೆ ನಾ ಮಂಜು ಮದ್ವೆಗ ಯಾರೋ ಮುಯಿ ಹಾಕಿದ್ರು. ಮಂಜು ಮದ್ವೆಗೆ ಇರ್ಬೇಕು. ಅದಕ್ಕೆ ಜಾಕೆಟ್ ಇಲ್ಲ. ನಾನ್ ಚೆನ್ನಾಗಿರಲ್ಲ ಅದ್ರೊಳಗೆ ಜಾಕೆಟ್ ಹೊಲ್ಸ್ತೀನಿ ಅಂತ ಬಿಸಾಕ್ಬಿಟ್ಟೆ ಜಾಕೆಟ್ ಪೀಸ್ನ. ಈಗ ಇದ್ರೊಳಗೆ ಜಾಕೆಟ್ ಯಾವ್ಯಾವ ಕಲರ್ ಕಾಂಬಿನೇಷನ್ ಐತೆ ಚಿಚ್ಚಿ ಅದ್ರಲ್ಲಿ? ಸೇಮ್ ಹಿಂಗೆ ಐತೆ ಬಟ್ ಕಲರ್ ಐತೆ. ಇದು ನೆಕ್ಸ್ಟ್ ಡೇ ಶಾಪಿಂಗ್ ಬಂದಿದ್ದು. ಸೊ ಸುಂಕುತ್ಕಟ್ಟೆಗೆ ನಾವು ಶಾಪಿಂಗ್ಗೆ ಹೋಗಿದ್ದು, ಯಾಕೆಂದರೆ ನಮ್ಮ ಅಕ್ಕನ ಮಗನಿಗೆ ಬಟ್ಟೆ ತೊಗೋಬೇಕಾಯಿತು. ಆವಾಗಲೇ ತೋರಿಸಿದ್ದು ಶಾಪಿಂಗ್ದೆಲ್ಲನೂ ಹೆಣ್ಮಕ್ಳಿಗೋಸ್ಕರ ತೊಗೊಂಡಿದ್ದು. ಇದು ನಮ್ಮ ಮೌರ್ಯಂಗೋಸ್ಕರ ಬೇಕಾಗಿತ್ತು ಬಟ್ಟೆ. ಸೊ ಅದಕ್ಕೋಸ್ಕರ ಸುಂಕುತ್ಕಟ್ಟೆಗೆ ಬಂದಿದ್ವಿ ನಾವು. ಇದು ಅಂಗಡಿ ಹೆಸ್ರೇನು ಅಂತ ಅಂದ್ಬಿಟ್ಟು ಲಾಸ್ಟಲ್ಲಿ ತೋರಿಸ್ತೀನಿ. ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಮತ್ತು ಬಟ್ಟೆಗಳನ್ನ ಅಷ್ಟೇ ಚೆನ್ನಾಗಿ ತೋರಿಸ್ತಾರೆ. ಯಾವಳೆ ಯಾವ್ದು ಬೇಕೋ ಎತ್ಕೊಂಡು ನೋಡ್ಕೊತಾವಳತ್ತ. ನೋಡಿ ಅವರಿಬ್ಬರು ಬಟ್ಟೆ ನೋಡಿ ತಗೋತಾ ಇದ್ರೆ ನಾನು ನಮ್ಮ ಪಲ್ಲವಿ ಇಲ್ಲಿ ಕಾಮಿಡಿ ಮಾಡಿಕೊಂಡು ಕೂತಿದ್ವಿ. ಸೊ ಇವಾಗ ಮತ್ತೆ ಬಟ್ಟೆ ನೋಡ್ತಾ ಇದ್ದಾರೆ, ಅಲ್ಲಿಗೆ ಹೋಗಿದ್ದೀವಿ. 3:30ಗೆ ಮನೆ ಬಿಟ್ಟಿದ್ದು. ಒಂದು ಬಟ್ಟೆ ಅಂಗಡಿ ಶಾಪಿಂಗ್ ಮುಗೀತು. ಸೊ ಇವಾಗ ನಾವು ಮನೆಗೆ ಹೊರಡ್ತೀವಿ. ನಾವು ಯಾವ ಬಟ್ಟೆ ತೊಗೊಂಡ್ವಿ ಏನು ಅಂತಂದ್ಬಿಟ್ಟು ಮನೆಗೆ ಹೋಗಿ ತೋರಿಸ್ತೀನಿ ನಿಮಗೆ. ಸೊ ನಾನು ನಿಮಗೆ ಅಂಗಡಿ ಹೆಸ್ರು ತೋರಿಸ್ತೀನಿ ಅಂತ ಹೇಳಿದ್ದೆ. ನಾವು ಶಾಪಿಂಗ್ ಮಾಡಿದ್ದು ಸುಂಕುತ್ಕಟ್ಟೆಯಲ್ಲಿ ವಿನಯ್ ಫ್ಯಾಷನ್ ಅಂತ ಅಂದ್ಬಿಟ್ಟು. ಆವಾಗಲೇ ತೋರಿಸಿದ್ದು ನಮ್ಮ ಅವ್ರಿನ ಫಸ್ಟ್ ಡ್ರೆಸ್ಸು, ಇದು ನಮ್ಮ ಅವ್ರಿನ ಸೆಕೆಂಡ್ ಡ್ರೆಸ್ಸು. ನೋಡಿ ಹೇಗಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.